ಹಾಯ್ ಫ್ರೆಂಡ್ಸ್, ಸ್ಪೆಷಲಿ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಟಾಪ್ 5 AI ಟೂಲ್ಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಾನು 20 ಟೂಲ್ನ ಯೂಸ್ ಮಾಡಿ ಅದರಲ್ಲಿ ಬೆಸ್ಟ್ 5ನ ನಿಮಗೆ ಚೂಸ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಸ್ಪೆಷಲಿ ನನಗೆ 5 ಅಲ್ಲಿ ಥರ್ಡ್ ಒನ್ ತುಂಬಾ ಯೂಸ್ಫುಲ್ ಆಗಿದೆ. ಯಾವುದೇ ಕಾರಣಕ್ಕೂ ಅದನ್ನು ನೀವು ಮಿಸ್ ಮಾಡೋಕೋಬೇಡಿ. ಫಸ್ಟ್ ಒನ್ ಇಮೇಜ್ ಕ್ಯಾಂಡಿ. ಕ್ರೋಮಲ್ಲಿ ಹೋಗ್ಬಿಟ್ಟು ನೀವು ಇಮೇಜ್ ಕ್ಯಾಂಡಿ ಅಂತ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದ್ಮೇಲೆ ನಿಮಗೆ ಫಸ್ಟ್ ಒನ್ ಕಾಣಿಸ್ತಾ ಇದೆ ನೋಡಿ, ಆ ವೆಬ್ಸೈಟ್ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮಗೆ ಈ ಟೂಲಲ್ಲಿ ಏನು ಯೂಸ್ ಆಗುತ್ತೆ ಅಂದರೆ, ನೀವು ಒಂದೇ ವೆಬ್ಸೈಟಲ್ಲಿ ಇಮೇಜ್ನ ಕನ್ವರ್ಟ್ ಮಾಡ್ಬೋದು, ಜೊತೆಗೆ ಇಮೇಜ್ನ ರೀಸೈಜ್ ಮಾಡ್ಬೋದು, ಜೊತೆಗೆ ಕಾಂಪ್ರೆಸ್ ಇಮೇಜ್ನು ಮಾಡ್ಬೋದು, ಬ್ಯಾಕ್ಗ್ರೌಂಡ್ ರಿಮೂವ್ ಸಹ ಮಾಡ್ಬೋದು, ಇಮೇಜ್ನ PDF ಸಹ ಕನ್ವರ್ಟ್ ಮಾಡ್ಬೋದು, ಅದ್ರ ಜೊತೆಗೆ ಇಮೇಜ್ನ ರೊಟೇಟು ಅಥವಾ ಫ್ಲಿಪ್ಪು ಅಥವಾ ಕ್ರಾಪು, ಜೊತೆಗೆ ಇಮೇಜ್ ಮೇಲೆ ಟೆಕ್ಸ್ಟ್ ಸಹ ಮಾಡ್ಬೋದು, ಹಾಗೆ ವಾಟರ್ ಮಾರ್ಕು ತೆಗಿಬೋದು. ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವ್ದು ಬೇಕು ನೀವು ಅದನ್ನ ಯೂಸ್ ಮಾಡ್ಕೋಬೋದು, ಬಟ್ ನಾನು ಒಂದು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನಾನು ಇವಾಗ ಒಂದು ಇಮೇಜ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ್ಮೇಲೆ ನಿಮಗೆ ಫೈಲ್ ಕೇಳುತ್ತೆ. ಸೊ ನೀವು ಡೈರೆಕ್ಟ್ ಗ್ಯಾಲರಿಯಿಂದ ಅಪ್ಲೋಡ್ ಮಾಡಿ. ಓಕೆ, ನಾನು ಇವಾಗ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದೀನಿ. ಸ್ವಲ್ಪ ಲೋಡ್ ಆಗುತ್ತೆ, ಟೈಮ್ ತಗೊಳುತ್ತೆ, ವೇಟ್ ಮಾಡಿ. ವೇಟ್ ಮಾಡಿದ್ಮೇಲೆ ನೆಕ್ಸ್ಟು ಸೊ ನೋಡ್ತಾ ಇರ್ಬೋದು, ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ. ಇದನ್ನು ನೀವು ಬೇಕಂದ್ರೆ ಡೌನ್ಲೋಡ್ ಮಾಡಿಬಿಟ್ಟು ನಿಮಗೆ ಬೇಕಾದಂಥ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಿ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಬೋದು. ಸೊ ಇದು ಬೇಡ ಅಂದರೆ ನಿಮಗೆ ನೆಕ್ಸ್ಟು ಹಂಗೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ಇಲ್ಲಿ ಸುಮಾರು ಟೂಲ್ಸ್ಗಳಿದ್ದಾವೆ. ಫೋಟೋನ ರೊಟೇಟ್ ಮಾಡಿ ಸೇವ್ ಮಾಡ್ಬೋದು, ಜೊತೆಗೆ ಇಮೇಜ್ನ ನೀವು PDF ಸಹ ಕನ್ವರ್ಟ್ ಮಾಡ್ಬೋದು. ತುಂಬಾ ಟೂಲ್ಸ್ ಇದೆ. ಸೊ ನೀವು ಇದನ್ನ ಬೇಕಂದರೆ ಈ ಟೂಲ್ನ ಯೂಸ್ ಮಾಡ್ಕೋಬೋದು. ಸೆಕೆಂಡ್ ಒನ್ ಅಡೋಬಿ ಫೈರ್ಫ್ಲೈ. ನೀವು ಈ ವೆಬ್ಸೈಟಲ್ಲಿ ಅಥವಾ ಈ ಟೂಲಲ್ಲಿ ಏನು ನೋಡ್ಬೋದು ಅಂದರೆ, ನೀವು ಸ್ಪೆಷಲಿ ಜನರೇಟಿವ್ ಫಿಲ್ ಅಂತಿದೆ ನೋಡಿ, ಅದು ಸ್ಪೆಷಲಿ ಯೂಸ್ ಆಗುತ್ತೆ. ಏನಕ್ಕಂದರೆ ಅದನ್ನ ಓಪನ್ ಮಾಡಿದ ಮೇಲೆ ನಿಮಗೆ ಈ ಥರ ನೀವು ಇದನ್ನ ಫಸ್ಟು ಡೆಸ್ಕ್ಟಾಪ್ ಮೋಡಿಗೆ ಹಾಕಬೇಕಾಗುತ್ತೆ. ಯಾಕಂದರೆ ಇದು ಡೆಸ್ಕ್ಟಾಪ್ ಮೋಡಲ್ಲಿ ಮಾತ್ರ ವರ್ಕ್ ಆಗೋದು, ಸಿಸ್ಟಮಿಗೆ ಮಾತ್ರ ಕೊಡ್ತಾ ಇರೋದೇ. ಸೊ ಇವಾಗ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮಗೆ ಒಂದು ಯಾವುದಾದ್ರೂ ಒಂದು ಫೋಟೋನ ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಿದ್ಮೇಲೆ ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಫೋಟೋ ಆ್ಯಡ್ ಆಯಿತು. ಸೊ ಇವಾಗ ನೀವು ಇಲ್ಲಿ ಏನು ಮಾಡಬೇಕಂದ್ರೆ, ನೀವು ಇದರಲ್ಲಿ ಸುಮಾರು ಟೂಲ್ಸ್ಗಳಿದೆ. ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಬೋದು, ಜೊತೆಗೆ ನಾನು ಇಲ್ಲಿ ಒಂದು ಮ್ಯಾಜಿಕ್ ತೋರಿಸ್ತೀನಿ. ಸೊ ಇಲ್ಲೊಂದು ನಾನು ಇಷ್ಟು ಮಾರ್ಕ್ ಮಾಡಿಬಿಟ್ಟು ಇಲ್ಲೊಂದು ನಾನು ಎಕ್ಸ್ಟ್ರಾ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಾನಿವಾಗ ಅಲ್ಲಿ ಮಾರ್ಕ್ ಮಾಡಿದ್ದೀನಲ್ವ, ಅಲ್ಲಿ ಮ್ಯಾನ್ ಬಾಲಿಂಗ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಅಂದರೆ ಬಾಲಿಂಗ್ ಹಾಕೋ ಥರ ಒಬ್ಬನು ಅಲ್ಲಿ ಇರಬೇಕು, ಆ ಥರ ನಾನು ಇಲ್ಲಿ ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡ್ತಾ ಇರ್ಬೋದು, ಎಕ್ಸ್ಟ್ರಾ ಒಬ್ಬ ಮನುಷ್ಯನ ಇಲ್ಲಿ ಆ್ಯಡ್ ಮಾಡಿದ್ವಿ. ಇದೇ ಥರ ನಿಮಗೆ ಇದೇ ಒಂದು ಇಮೇಜ್ ಅಂತಲ್ಲ, ಒಂದು ಇಮೇಜಲ್ಲಿ ನೀವು ಬೇಕಾಗಿರುವಂತಹ ಒಂದು ಇಕ್ವಿಪ್ಮೆಂಟ್ಸ್ನ ಅಥವಾ ಬೇಕಾಗಿರುವಂಥ ಒಂದು ಅಡಿಷ್ನಲ್ ಫೋಟೋನ ಸಹ ನೀವು ಜಸ್ಟ್ ಕ್ರಾಪ್ ಮಾಡಿ ಟೈಪ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ಅಲ್ಲಿ ಆ ಒಂದು ಫೋಟೋ ಅಥವಾ ಆ ಒಂದು ಇಕ್ವಿಪ್ಮೆಂಟ್ಸು ಆ್ಯಡ್ ಆಗುತ್ತೆ. ಥರ್ಡ್ ಒನ್ ಕ್ಲೀನಪ್ ಪಿಕ್ಚರ್. ಸೊ ನೀವು ಕ್ರೋಮಲ್ಲಿ ಕ್ಲೀನಪ್ ಪಿಕ್ಚರ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಫಸ್ಟ್ ಒನ್ ವೆಬ್ಸೈಟ್ ಇದೆ ನೋಡಿ, ಆ ಟೂಲ್ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಕಾಣಿಸುತ್ತೆ. ಇಲ್ಲಿ ನೀವು ಏನು ಯೂಸ್ ಆಗುತ್ತೆ ಅಂದರೆ, ನೀವು ಫಾರ್ ಎಕ್ಸಾಂಪಲು ಒಂದು ಫೋಟೋ ಮೇಲೆ ವಾಟರ್ ಮಾರ್ಕ್ ಇದ್ದರೆ ಅದನ್ನು ನೀವು ಇಲ್ಲಿ ಈಸಿಯಾಗಿ ರಿಮೂವ್ ಮಾಡ್ಬೋದು. ಅದು ಯಾವ ಥರ ಅಂತ ನೋಡೋಣ. ನೀವು ಒಂದು ಫೋಟೋನ ಸೆಲೆಕ್ಟ್ ಮಾಡಿ, ಅಂದರೆ ವಾಟರ್ ಮಾರ್ಕ್ ಇರುವಂಥ ಫೋಟೋನ ಸೆಲೆಕ್ಟ್ ಮಾಡಿ ಡನ್ ಅಂತ ಕೊಡಿ. ಕೊಟ್ಟಾದ್ಮೇಲೆ ನಿಮಗೆ ಕೇಳುತ್ತೆ ಕಂಟಿನ್ಯೂ ವಿತ್ SSD ಅಂತ ಕೊಡಬೇಕಾಗುತ್ತೆ. ಸೊ ಕಂಟಿನ್ಯೂ ವಿತ್ SSD ಅಂತ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ಎರೇಜರ್ ಸಿಂಬಲ್ ಇದೆ ನೋಡಿ, ಇದು ಬಂದ್ಬಿಟ್ಟು ಬ್ರಷ್ ಸೈಜು. ನೀವು ಬೇಕಾಗಿರುವಂಥ ಸೈಜ್ನ ನೀವು ಚೇಂಜಸ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಇವಾಗ ಇಲ್ಲಿ ಬ್ರಷ್ ಮಾಡ್ತಾ ಇದ್ದೀನಿ ವಾಟರ್ ಮಾರ್ಕ್ ಮೇಲೆ. ನೆಕ್ಸ್ಟ್ ಕ್ಲೀನ್ ಅಂತ ಕೊಟ್ಟರೆ ನಿಮಗೆ ವಾಟರ್ ಮಾರ್ಕು ರಿಮೂವ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ವಾಟರ್ ಮಾರ್ಕು ರಿಮೂವ್ ಆಯಿತು. ಸೊ ನೆಕ್ಸ್ಟ್ ಇವಾಗ ಇದನ್ನ ಸೇವ್ ಮಾಡ್ಕೋಬೇಕಂದ್ರೆ ಇಲ್ಲಿ ಸಿಂಬಲ್ ಇದೆ ನೋಡಿ, ಡೌನ್ಲೋಡ್ ಸಿಂಬಲು. ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಫೋರ್ತ್ ಒನ್ ಟೂಲ್ ಲೆಕ್ಸಿಕಾ ಅಂತ. ಸೊ ಲೆಕ್ಸಿಕಾ ಅಂತ ನೀವು ಕ್ರೋಮಲ್ಲಿ ಸರ್ಚ್ ಮಾಡಿ. ನಿಮಗೆ ಲೆಕ್ಸಿಕಾ ಅಂತ ಫಸ್ಟ್ ಒನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಬೇಕಾಗಿರುವಂಥ ಇಮೇಜ್ನ ನೀವು AI ಕ್ರಿಯೇಟೆಡ್ ಅಂದರೆ ಆ್ಯನಿಮೇಷನ್ ಆಗಿ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಈ ಸರ್ಚ್ ಬಾರಲ್ಲಿ ನಿಮಗೆ ಬೇಕಾಗಿರುವಂಥ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡಿ. ಅಂದರೆ ನಾನು ಇವಾಗ ಮೋದಿ ವಾಟ್ರ್ ಕುಡಿಯೋ ಥರ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡಿದ್ದೀನಿ. ಸರ್ಚ್ ಅಂದರೆ ನಿಮಗೆ ಕೆಳಗಡೆ ಆಲ್ರೆಡಿ ಹಿಸ್ಟ್ರಿ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ನಿಮಗೆ ಬೇಕಾಗಿರುವಂಥ ಫೋಟೋನ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಟೆಕ್ಸ್ಟ್ ಬರುತ್ತೆ. ಅಥವಾ ನಿಮಗೆ ಅದನ್ನೂ ಸಹ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನರೇಂದ್ರ ಮೋದಿ ಆಸ್ ಎ ಕ್ಯೂಟ್ ಬೇಬಿ ಕಾರ್ಟೂನ್
ಬಿಗ್ ಐಸ್ ಅಲ್ಟ್ರಾ ರಿಯಲಿಸ್ಟ್ ಅಂತ ಇದೆ. ಸೊ ನೀವು ಇವಾಗ ಈ ಪ್ರಾಂಪ್ಟ್ನ ನೀವು ಕಾಪಿ ಮಾಡಿಕೊಂಡು ಅಲ್ಲಿ ಪೇಸ್ಟ್ ಮಾಡಿದರೆ ಇದೇ ಥರ ಒಂದು ಫೋಟೋ ಬರುತ್ತೆ. ಟೂಲ್ ನಂಬರ್ 5 ಪ್ರೆಫರ್ ಪಿಕ್ಚರ್ ಮೇಕರ್ ಅಂತ ಸರ್ಚ್ ಮಾಡಿದ್ಮೇಲೆ ಫಸ್ಟ್ ಒಂದು ಆಪ್ಷನ್ ಇದೆ ನೋಡಿ ವೆಬ್ಸೈಟ್, ಅದನ್ನ ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಪೇಜ್ ಕಾಣುತ್ತೆ. ಸೊ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಬ್ಯಾಕ್ಗ್ರೌಂಡು ರಿಮೂವ್ ಆಗುತ್ತೆ, ಜೊತೆಗೆ ಇಲ್ಲಿ ಇರುವಂಥ ಬ್ಯಾಕ್ಗ್ರೌಂಡನ್ನ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಾನಿವಾಗ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ನೆಕ್ಸ್ಟು ಫೋಟೋನ ಸೆಲೆಕ್ಟ್ ಮಾಡಿದ್ಮೇಲೆ ಡನ್ ಕೊಡಿ. ಡನ್ ಕೊಟ್ಟ ನಿಮಗೆ ವೇಟ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಸ್ಪೆಷಲಿ ಪ್ರೊಫೈಲ್ ರೌಂಡ್ ಶೇಪಲ್ಲಿ ವಿತ್ ಬ್ಯಾಕ್ಗ್ರೌಂಡು ಬೇಕಾಗಿರುವಂಥ ಕಲರ್ನ ನೀವು ಇಲ್ಲಿ ಚೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಡೌನ್ಲೋಡ್ ಮೇಲೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಅಂತ ಸಿಂಬಲ್ ಇದೆ ನೋಡಿ, ಈ ಡೌನ್ಲೋಡ್ನ ನೀವು ಮಾಡ್ಕೋಬೋದು. ಸೊ ನಿಮಗೆ ಬೇಕಂದರೆ ಶೇಪು ಸಹ ನೀವು ರೌಂಡು, ಸ್ಕ್ವೇರು, ರೆಕ್ಟ್ಯಾಂಗಲು ಯಾವ ಥರ ಬೇಕೋ ಆ ಥರ ನೀವು ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ನೀವು ಕಲರ್ನೂ ಸಹ ನೀವು ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ಕೋಬೋದು. ಇವುಗಳನ್ನ ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ ತುಂಬ ಟ್ರೆಂಡಿಂಗಲ್ಲಿರುವಂಥ ಬ್ಯಾಕ್ಗ್ರೌಂಡ್ ನೋಡ್ತಾ ಇರ್ಬೋದು, ತುಂಬಾ ಇದ್ದಾವೆ. ನೀವು ಪ್ರೊಫೈಲ್ ಪಿಕ್ಚರ್ ಆಗಿ ಈ ಥರ ಫೋಟೋನ ನೀವು ಯೂಸ್ ಮಾಡ್ಕೋಬೋದು. ನೀವು ಎಡಿಟಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಬೇಕಾಗಿರುವಂಥ ಎಕ್ಸ್ಟ್ರಾ ಅಂದರೆ ನೀವು ಸೈಜ್ ಯಾವ ಥರ ಬೇಕೋ ರೌಂಡಲ್ಲಿ, ಸೊ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಟೂಲ್ಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಯಾವ ಟೂಲು ಇಷ್ಟ ಆಯ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.